ಇದು ನಾವು ಸುಮಾರು 2 ವರ್ಷದ ಹಿಂದೆನೆ ಇದು ಮಾಡಿದ್ವಿ. ಈ ಹಿಂದಿನ 2 ಎಕರೆ ವಾಲ್ಮೀಕಿ ಭವನಕ್ಕೆ 2 ಎಕರೆ ಮಂಜೂರು ಮಾಡಿಸ್ಕೊಡ್ತೀನಿ ಅಂತ ಭರವಸೆ ನೀಡಿದ್ರು. MLA ಇದು ಮಾಡಿದ್ರು. ಆದ್ರೂ ಸಹ ಇದುವರೆಗೂ ಅದು ಯಾವುದೇ ರೀತಿಯ ಪ್ರೋಸೆಸ್ ನಡೀತಾ ಇಲ್ಲ. ನಾವೇನಾದ್ರು ಮಾಡ್ಬೇಕಾದ್ರೂ ನಾವು ಮುಂದೆ ಇದ್ದೀವಿ. ತಮ್ಮ ಮುಖಾಂತರ ಈಗ ಮೆಮೊರಾಂಡಮ್ ಕೊಡ್ತಾ ಇದೀವಿ. ಇಲ್ಲ MLA ಕಡೆ ತಮ್ಗೆ ಏನಾದ್ರು ಫೋನ್ ಮಾಡಿಸ್ಬೇಕಾದ್ರೆ ಕೊಟ್ಟಿದ್ದೀವಿ. MLA ಅವ್ರಿಗೂ ಮಾಡಿಸ್ಬೇಕು. ಫೈಲ್ ಆಗಿ ಶುಟಪ್ ಮಾಡ್ತೀವಿ. ಒಂದು ನೀವು ಹೇಳ್ತಿದ್ರೆ ಎನ್ಕ್ರೋಚ್ ಆಗಿದೆ ಅಂತ ಎನ್ಕ್ರೋಚ್ಮೆಂಟ್ ತಿರುವಳಿಸಕ್ಕೆ ಕ್ರಮ ವಹಿಸಬೇಕು ನೋಡ್ತೇವೆ. ಅಂಡ್ 1 ನಿಮಗೆ ನಿವೇಶನಕ್ಕೆ ನಮ್ಗೆ ಒಂದು ಜಯಂತಿ ಮಾಡ್ಬೇಕಂದ್ರೆ ನಮ್ಗೆ ಸಮುದಾಯ ಅದಕ್ಕೆ ಸ್ವಲ್ಪ ಅನುಕೂಲ ಮಾಡ್ಕೊಂಡಿದ್ದಾರೆ. MLA ಸಾಹೇಬರು ಲೆಟರ್ ಕೊಟ್ಟಿದ್ದಾರೆ. ಅದ್ರ ಮುಖಾಂತರ ಯೂಸ್ ಮಾಡ್ತೀವಿ. ಖಂಡಿತ ದಿಸ್ ವಿಲ್ ಬಿ ಕನ್ಸಿಡರ್ಡ್ ವೆರಿ ಶಾರ್ಟ್ಲಿ ಕನ್ಸಿಡರ್ ಮಾಡ್ತೇನೆ. ಇದರಿಂದ ನಾವು ಸರ್ಕಾರ ಅಂತ ತಲುಪಿಸೋ ಕಾರ್ಯ ಮಾಡ್ತೇವೆ. ನನ್ನೆಲ್ಲ ವಾಲ್ಮೀಕಿ ಕುಲಬಾಂಧವರಿಗೂ ನನ್ನ ಕಡೆಯಿಂದ ನಮಸ್ಕಾರ ಹೇಳ್ತೇನೆ. ಇದೀನ ವಿಶೇಷತೆ ಏನೆಂದರೆ ನಮ್ಮ ಕುಲಬಾಂಧವರು ಹಾಗೂ ನಮ್ಮ ಸಮುದಾಯದ ಹೆಸರು ಸೇರಿ ನಮ್ಮ ಎಷ್ಟೇ ಜನಾಂಗಕ್ಕೆ ಕುರುಬರ ಜಾತಿ ಸೇರಿಸುತ್ತಾ ಈ ಕಾರಣದಿಂದಾಗಿ ಯಾವುದೇ ಕಾರಣಕ್ಕಾಗಿ ಈ ಕುರುಬರ ಜನಾಂಗಗಳು ನಮ್ಮ ಎಷ್ಟೇ ಸಮುದಾಯ ಸೇರಿಸಬಾರದು ಎಂದು ಅದೇ ರೀತಿ ನಮ್ಮ ಕೆಲವು ದಂಡಾಧಿಕಾರಿಗಳಿಗೆ ತಹಸೀಲ್ದಾರ್ ಮೇಡಮ್ ಅವರು ಮನವಿ ಪತ್ರ ಕೊಟ್ಟು ಆ ಮನವಿ ಪತ್ರವನ್ನು ತಾವುಗಳು ತಹಸೀಲ್ದಾರ್ ಮುಖಾಂತರ ಸಿದ್ದರಾಮಯ್ಯ ಮುಖ್ಯಮಂತ್ರಿಗೆ ರವಾನಿಸಬೇಕೆಂದು ನಮ್ಮ ಸಮುದಾಯದ ಒತ್ತಾಯಿಸಿ ಅವರಿಗೆ ನಾವು ಒಂದು ಮನವಿ ಪತ್ರವನ್ನು ಕೊಡಲಾಗಿದೆ. ಕುರುಬ ಜನಾಂಗವನ್ನು STಗೆ ಸೇರಿಸಲು ಪ್ರಯತ್ನ ಪಡ್ತಾ ಇರುವ ಸಿದ್ದರಾಮಯ್ಯ ಸರ್ ಅವರಿಗೂ ಮತ್ತು ನಮ್ಮ ಸರ್ಕಾರಕ್ಕೂ ಲೆಟರ್ ಕೊಟ್ಟಿದ್ದೀವಿ. ಈಗ 52 ಜಾತಿಗಳು ಉಪಜಾತಿಗಳಿದೆ STಯಲ್ಲಿ. ಈಗ ಮತ್ತೆ ಇವು ಸೇರಿದ್ರೆ ಪರಿವಾರ ಮತ್ತು ತಲವಾರ ಅಂತ ಹೇಳ್ಬಿಟ್ಟು ಒಂದು 2 ತಿಂಗಳ ಹಿಂದೆ ಕೂಡ ಸೇರಿಸಿದ್ರು. ಇದು ಕುರುಬ ಜಾತಿಯನ್ನು ಸೇರಿಸಿದರೆ ಅತಿ ಪ್ರಬಲವಾಗಿರುವುದು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲಾ ರಂಗಗಳಲ್ಲೂ ಅತ್ಯುನ್ನತ ಸ್ಥಾನದಲ್ಲಿರುವುದು ಅವರು ಕುರುಬ ಜನಾಂಗ. ಅವರು ಕುರುಬ ಜನಾಂಗ ಅವರು STಗೆ ಸೇರಿಸಿದ್ರೆ ನಮ್ಗೆ ಯಾವುದೇ ಕಾರಣಕ್ಕೂ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಒಂದೇ ಒಂದು ಸೀಟು ಕೂಡ ಲಭ್ಯವಾಗುವುದಿಲ್ಲ. ಈಗ ಸರ್ಕಾರದಲ್ಲಿ ಅವರು ಮುಖ್ಯವಾದ ಪಾತ್ರ ವಹಿಸಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ ಅವರಿಗೆ ನಾವು ಇಷ್ಟೇ ಕೇಳ್ಕೊಳ್ಳುವುದು, ನಮ್ಮ ಪರಿಶಿಷ್ಟ ಪಂಗಡದ ಎಲ್ಲಾ ಮುಖಂಡರ ಪರವಾಗಿ ನಾನು ಕೇಳ್ಕೊಳ್ಳುವುದು ಏನಂದ್ರೆ, ನಿಮಗ ಆತ್ಮಸಾಕ್ಷಿಯಾಗಿ ಗೌರವ ಇದ್ದರೆ ಸ್ವಲ್ಪ ಯೋಚನೆ ಮಾಡಿ, ಮನಸ್ಸು ಪರಿವರ್ತನೆ ಮಾಡಿ ಅವರು ಕುರುಬ ಜನಾಂಗವನ್ನು ನಮ್ಮ ST ಜನಾಂಗಕ್ಕೆ ಸೇರಿಸ್ಕೊಡುದು. ಅದು ಸೇರಿಸಬೇಕಾದ್ರೆ ಒಂದು ಪರಿಶಿಷ್ಟ ಪಂಗಡಕ್ಕೆ ಒಂದು ವಿಶೇಷವಾದ ಸಂಸ್ಕೃತಿ, ವಿಶೇಷವಾದ ಭಾಷೆ, ವಿಶೇಷವಾದ ಬೇಟೆ ಆಡುವುದು ಅದೆಲ್ಲ ಇದ್ದು ನಮ್ಗೆ ರಾಜಕೀಯವಾಗಿ ಮುಂದೆ ಬರಕ್ಕಾಗ್ತಾ ಇಲ್ಲ, ಶೈಕ್ಷಣಿಕವಾಗಿ ಮುಂದೆ ಬರಕ್ಕಾಗ್ತಾ ಇಲ್ಲ. ದಯವಿಟ್ಟು ಇದನ್ನು ತಡೆದು ನಮ್ಗೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬಾರದು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಲ್ಕಲಿಯಾಗಿ ಬೇಡಿಕೊಳ್ಳುತ್ತೇವೆ. ಸೇರಿರ್ತಕ್ಕಂಥ ಪ್ರಮುಖ ವಿಷಯ, ಈ ಹಿಂದೆ 16/9/2025 ನಡೆದ ಒಂದು ಸಭೆಯಲ್ಲಿ ST ವರ್ಗಕ್ಕೆ ಕುರುಬ ಜನಾಂಗ ಮತ್ತು ಇತರೆ ಜನಾಂಗವನ್ನು ಸೇರಿಸಬೇಕಂತ ಒಂದು ತೀರ್ಮಾನ ಸರ್ಕಾರ ನಡೆದಿದೆ. ಆದ್ರೆ ಈಗಾಗಲೇ ನಾವು ST ವರ್ಗದಲ್ಲಿರ್ತಕ್ಕಂಥದ್ದು ತುಂಬಾ ಆರ್ಥಿಕವಾಗಿ, ರಾಜಕೀಯವಾಗಿ ತುಂಬಾ ಹಿಂದುಳಿದಿದೆ. ಇದರ ಜೊತೆಗೆ ನಮ್ಗೆ ಈ ಹಿಂದೆ ಸರ್ಕಾರ ಸಹ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಯಾವುದೇ ರೀತಿಯ ಸೌಲಭ್ಯಗಳನ್ನು ಕೊಟ್ಟಿಲ್ಲ. ಅದ್ರ ಜೊತೆಗೆ ಯಾವುದೇ ರೀತಿಯ ಮೀಸಲಾತಿಗಳು ಸಹ ನಮ್ಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ಈಗ ಇರ್ತಕ್ಕಂಥ ಅಲ್ಪ ಸ್ವಲ್ಪ ಒಂದು ಮೀಸಲಾತಿ ಜೊತೆಗೆ ಕುರುಬ ಜನಾಂಗವನ್ನು ಸಹ ತಗೊಂಡು ಸೇರಿಸಿದ್ರೆ ನಾವು ಪರ್ಯಾಯ ಮಾರ್ಗವಿಲ್ಲದೆ ಮತ್ತೆ ಹಿಂದೆ ನಾವು ಮಾಡ್ತಿದ್ವಲ್ಲ, ಯಾವುದು ಬೇಟಾಡ್ತಕ್ಕಂಥ ಆ ಒಂದು ಉದ್ಯೋಗವನ್ನು ಮಾಡ್ಬೇಕಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ST ಜನಾಂಗಕ್ಕೆ ಕುರುಬ ಜನಾಂಗವನ್ನು ಸೇರಿಸಬಾರ್ದು ಒಂದು ನಮ್ಗೆ. ಎರಡನೇದು, ನಮ್ಗೆ ಇನ್ನ ಮೀಸಲಾತಿನಲ್ಲಿ ಹೆಚ್ಚು ಮಾಡ್ಬೇಕು. ಯಾಕಂದ್ರೆ ಈಗ ಇರ್ತಕ್ಕಂಥ ಜನಸಂಖ್ಯೆ ನಾವು ಸುಮಾರು ಆಲ್ರೆಡಿ 40-50 ಲಕ್ಷ ಜನಸಂಖ್ಯೆ ಇದೆ. ಇದರ ಜೊತೆಗೆ ಇನ್ನ ಸುಮಾರು 5-10 ಲಕ್ಷ ಕುರುಬ ಜನಾಂಗ ನಮ್ಮ ಜಿಲ್ಲೆಗೆ ಸೇರಿಸಿದ್ರೆ ಮೀಸಲಾತಿನಲ್ಲಿ ನಮ್ಗೆ ಎಲ್ಲಿ ಸಿಗುತ್ತೆ? ಅವ್ರು ಆಲ್ರೆಡಿ ಏನಾಗಿದೆ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಅವ್ರು ಮುಂದುವರೆದಿದ್ದಾರೆ. ಅಂತ ಜನಾಂಗದವರು ನಮ್ಮ ಜೊತೆ ಸೇರಿದಾಗ ನಾವು ಆರ್ಥಿಕವಾಗಿ ತುಂಬಾ ನಮ್ಮ ಮಕ್ಕಳು ತುಂಬಾ ಶೈಕ್ಷಣಿಕ ಹಿಂದುಳಿದಿದ್ವಿ. ಆ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೆ ಅವರ ವಿರುದ್ಧ ಪೋಟಿ ಕೊಡ್ತಕ್ಕಂಥ ಒಂದು ಇದು ನಮ್ಮಲ್ಲಿ ಇಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಕಡಾಖಂಡಿತವಾಗಿ ಸಂವಿಧಾನದ ಆಧಾರದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಪರಿಶಿಷ್ಟ ಪಂಗಡಕ್ಕೆ ಯಾವುದೇ ಕುರುಬ ಜನಾಂಗವನ್ನಾಗಿ ಇದ್ದರೆ ಯಾವುದನ್ನ ಸೇರಿಸಬಾರದು. ಇದು ನಮ್ಮ ಮುಖ್ಯ ಉದ್ದೇಶ. ಜೊತೆಗೆ ಈ ಒಂದು ವಿಷಯದ ಬಗ್ಗೆ ನಾವು ಮಾನ್ಯ ತಹಸೀಲ್ದಾರ್ ಬಗ್ಗೆ ಮೆಮೊರಾಂಡಮ್ ಕೊಟ್ಟಿದ್ದೀವಿ.
ಅವರು ಸಹ ಮುಖ್ಯಮಂತ್ರಿ ಫಾರ್ವರ್ಡ್ ಮಾಡ್ತೀವಿ, ಸರ್ಕಾರ ಫಾರ್ವರ್ಡ್ ಮಾಡ್ತೀವಿ ಅಂತ ಹೇಳಿದರೆ ನಮ್ಗೆ ನ್ಯಾಯ ಬೇಕು. ಒಂದು ವೇಳೆ ನ್ಯಾಯ ನಮ್ಗೆ ಸಿಗದೇ ಇದ್ದಾಗ ಅನ್ಯ ಮಾರ್ಗವಿಲ್ಲದೆ ನಾವು ಸಂವಿಧಾನದ ಆಧಾರದ ಅಡಿಯಲ್ಲಿ ಬೇರೆ ಸತ್ಯಾಗ್ರಹ ಹಾದಿಯಲ್ಲಿ ಹಿಡಿಬೇಕಾಗಿರ್ತಕ್ಕಂಥದ್ದು ಇದ್ರ ಮೂಲಕ ಸರ್ಕಾರಕ್ಕೆ ನಾವು ಮನವಿ ಪ್ರಮುಖವಾಗಿ ನಾವು ಪ್ರತಿ ವರ್ಷ ವಾಲ್ಮೀಕಿ ಜಯಂತಿಯನ್ನು ಮಾಡ್ತೀವಿ. ಎಲ್ಲಿ ಮಾಡ್ತೀವಿ? ತಹಸೀಲ್ದಾರ್ ಆಫೀಸಲ್ಲೇ ಮಾಡ್ತೇವೆ. ಕಾರಣ ಇದಕ್ಕೆ ಸಮುದಾಯ ಭವನ ಈಗ ಇರ್ತಕ್ಕಂಥ ತಹಸೀಲ್ದಾರ್ ಅವರು ಹೇಳಿದ್ರು ನಿಮ್ಗೆ 2 ಎಕರೆ ನಿಮ್ಮ ಸಮುದಾಯ ಭವನಕ್ಕೆ ನಾವು ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಇದಕ್ಕೆ ಪೂರಕವಾಗಿ MLA ಸಾರು ಸಹ ಲೆಟರ್ ಕೊಟ್ಟಿದ್ರು. ಆದ್ರೆ ಈಗಾಗಲೇ ಒಂದು ಸ್ಥಳ ನಮ್ಮ ಒಂದು ಇದಕ್ಕೆ ಮಂಜೂರಾಗಿದೆ. ಆದ್ರೆ ಅದರಲ್ಲಿ ಬೇರೆಯವರು ಅದನ್ನ ಅತಿಕ್ರಮಣ ಮಾಡಿಕೊಂಡಿದ್ದಾರೆ. ಅದನ್ನ ಬಿಡಿಸೋದಕ್ಕೂ ಆಗ್ತಾ ಇಲ್ಲ, ಜೊತೆಗೆ ನಮ್ಗೆ ಹೊಸದಾಗಿ ಒಂದು ನಿವೇಶನ ಕೊಡೋದಕ್ಕೂ ಆಗ್ತಾ ಇಲ್ಲ. ಇದರಿಂದ ಏನಾಗ್ತಾ ಇದೆ, ನಮ್ಗೆ ವಾಲ್ಮೀಕಿ ಜಯಂತಿಯನ್ನ ಅಥವಾ ವಾಲ್ಮೀಕಿ ಜನಾಂಗದ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ನಮ್ಗೆ ಒಂದು ಯಾವುದೇ ರೀತಿಯ ಬಿಲ್ಡಿಂಗ್ ಇರೋದ್ರಿಂದ ತುಂಬಾ ತೊಂದರೆ ಆಗಿದೆ. ಹಾಗಾಗಿ ಇವತ್ತು ನಾವು ತಹಸೀಲ್ದಾರ್ ಮೇಡಮ್ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಅದರ ಪ್ರಕಾರ ದಯವಿಟ್ಟು ನಮ್ಗೆ ತಕ್ಷಣಕ್ಕೆ ಜಾರಿಗೆ ಬರುವಂತೆ ಒಂದು ನಿವೇಶನವನ್ನ ತೋರಿಸಿ, ಚೆನ್ನಾಗಿರ್ತಕ್ಕಂಥ ಒಂದು ಪ್ಲೇಸ್ ಅನ್ನ ತೋರಿಸಿ ನಾವು ವಾಲ್ಮೀಕಿ ಭವನ ಮಂಜೂರು ಮಾಡಿಕೊಡ್ಬೇಕಾಗಿ ಇದರ ಮೂಲಕ ನಾವು ವಿನಂತಿಸ್ಕೊಂಡ್ರೆ. ಸರ್ ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರಿ.